ಈಗಾಗಲೇ ಇದು 4ನೇ ವಾರ ಈ ಸತತವಾಗಿ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ಇದಕ್ಕೆ ವಿಶೇಷವಾಗಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ವಿಶೇಷವಾಗಿ ನಾನು ಚಿಕ್ಕಬಳ್ಳಾಪುರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ನನ್ನ ಜೊತೆ ಇರುವಂತಹ ಹಿರಿಯರು ಮತ್ತು ಯುವ ಮಿತ್ರರ ಈ ಪಡೆ ಏನಿದೆ, ಅವರು ಈ ಒಂದು ಕಾರ್ಯಕ್ರಮವನ್ನು ತೆರೆಮರೆಯ ಹಿಂದೆ ನಿಂತು ಏನು ಇದೊಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಪ್ರತಿ ವಾರವೂ ಸಕ್ಸಸ್ಫುಲ್ ಮಾಡ್ತಿರೋದು ನನ್ನ ಯುವ ಮಿತ್ರರು ಹಾಗೂ ನನ್ನ ಜೊತೆಯಲ್ಲಿರುವಂಥ ಹಿರಿಯರು. ಅವರಿಗೆ ನಾನು ಹೃತ್ಪೂರ್ವಕದ ಧನ್ಯವಾದಗಳನ್ನು ಹೇಳ್ತೀನಿ. ಈಗಾಗಲೇ ನೀವೇ ನೋಡ್ತಿರೋ ಹಾಗೆ ಈ ಹಿಂದಿನ 3 ವಾರಗಳಿಗಿಂತ ಈ ವಾರದಲ್ಲಿ ಅದ್ಭುತವಾದ ಹೆಚ್ಚಿನ ಜನ ಏನು ಪ್ರತಿಕ್ರಿಯಿಸ್ತಿದ್ದಾರೆ, ಬಂದಿದ್ದಾರೆ. ಎಲ್ಲರೂ ಒಂದು ಆತ್ಮವಿಶ್ವಾಸದಿಂದ ಚಿಕಿತ್ಸೆ ತೆಗೆದುಕೊಳ್ಳೋ ಕಡೆ, ಚೆಕಪ್ ಮಾಡಿಸೋ ಕಡೆ ಗಮನ ಕೊಡ್ತಿದ್ದಾರೆ. ಈ ಒಂದು ಸರಣಿ ಆರೋಗ್ಯ ಶಿಬಿರಗಳ ಮೇಲೆ ಚಿಕ್ಕಬಳ್ಳಾಪುರದ ಜನತೆಗೆ ಒಂದು ವಿಶ್ವಾಸ ಬಂದಿದೆ. ನಾವು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ ಅವ್ರಿಗೆ ಅನಿಸಿದೆ, ಚಿಕಿತ್ಸೆ ಸರಿ ಇದೆ ಅಂತ ಅನಿಸಿದೆ, ಊಟಾಟಿಕೆಗೆ ಅಲ್ಲ ಇದು ಮಾಡ್ತಾ ಇರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೇ ಸಾಗರೋಪಾದಿಯಲ್ಲಿ ಜನ ಬರ್ತಿದ್ದಾರೆ. ನಿಜಕ್ಕೂ ನಾವು ಮಾಡ್ತಾ ಇರೋಂಥ ಕೆಲಸ ಜನಗಳಿಗೆ ತಲುಪ್ತಾ ಇರೋದು ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತದೆ ಸರ್. ಈ ಬಡವರಿಗೇ ಜಾಸ್ತಿ ಯೂಸ್ ಆಗುತ್ತೆ. ಯಾಕಂದರೆ ಹಣ ಇರುವಂಥವ್ರು ಅಥವಾ ಮಧ್ಯಮ ವರ್ಗಕ್ಕಿಂತ ಸ್ವಲ್ಪ ಮೇಲ್ಪಟ್ಟವರು, ಅಟ್ಲೀಸ್ಟ್ ಹಣ ಇಲ್ಲ ಅಂದರೂ ಸಾಲ ಸೋಲ ಮಾಡಾದ್ರೂ ಸಹ ಯಾವುದಾದ್ರು ಹಾಸ್ಪಿಟ್ಲ್ಗಳಿಗೆ ಹೋಗಿ ತೋರಿಸ್ಕೊಳ್ಳೋಂಥ ಕೆಲಸ ಆಗುತ್ತೆ. ಆದರೆ ಬಡವರು ಏನಾಗ್ಬಿಟ್ಟಿದ್ದಾರೆ, ಅವರಿಗೆ ನಿಜಕ್ಕೂ ನನ್ನ ವ್ಯವಸ್ಥೆಯ ಬಗ್ಗೆ ಒಂದೊಂದು ಸಲ ಎಷ್ಟು ನನಗೆ ಕೋಪ ಬರುತ್ತೆ, ಎಷ್ಟೆಲ್ಲ ಮೈಯೆಲ್ಲ ಉರಿದೋಗುತ್ತೆ ಅಂತಂದರೆ, ಯಾರು ನಮ್ಮನ್ನು ಆಳ್ತಾ ಇದ್ದಾರೆ ಅವರು ಜನಗಳನ್ನು, ವಿಶೇಷವಾಗಿ ಬಡ ಜನತೆಯನ್ನು ಓಟ್ಗೆ ಸೀಮಿತ ಮಾಡ್ಕೊಂಡಿದ್ದಾರೆ. ಅವರನ್ನು ಓಟ್ಗೆ ಮಾತ್ರ ಯೋಚನೆ ಮಾಡುವಂತಹ, ಎಲೆಕ್ಷನ್ ಟೈಮಲ್ಲಿ 2,000ನೋ 3,000ನೋ ಅವರು ಕೊಟ್ಟು ನಾವು ಓಟ್ ಕೊಂಡ್ಕೊಂಡ್ಬಿಡ್ಬೋದು ಅನ್ನುವಂತಹ ದುರಂಕಾರದಿಂದ ಇವತ್ತು ನಮ್ಮ ವ್ಯವಸ್ಥೆ ಇಷ್ಟೊಂದು ಕುಸಿದೋಗಿದೆ. ಜನಗಳಿಗೆ ಎಲ್ಲೂ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇಲ್ಲ. ಹಾಸ್ಪಿಟ್ಲ್ಗಳಿಗೆ ಹೋಗಿ ನೋಡಿದ್ರೆ ಅಂತೂ ನಾವು ಒಂದು 10 ನಿಮಿಷ ನಾವು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಳೋದಲ್ಲ, ಅಲ್ಲಿರೋಂತಹ ವ್ಯವಸ್ಥೆಗಳನ್ನು ನೋಡಿ ಓಡಿ ಬರಬೇಕು. ಆ ರೀತಿಯಂತಹ ದುರ್ವ್ಯವಸ್ಥೆ ಇದೆ. ಅಂತಹ ಒಂದು ವ್ಯವಸ್ಥೆಯಲ್ಲಿ ನನ್ನ ಜನಗಳಿಗೆ ಏನು ಆರೋಗ್ಯ ಸಿಗುತ್ತೆ, ಯಾವ ರೀತಿಯಂತಹ ಆರೈಕೆ ಸಿಗುತ್ತೆ? ಇಂತಹ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇರುವಂತಹ ಆರೋಗ್ಯ ಶಿಬಿರಗಳಿಗೆ ಜನ ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಏನು ನಮ್ಮ ಸರ್ಕಾರಗಳ ವ್ಯವಸ್ಥೆ ಇದೆ, ಆರೋಗ್ಯ ವ್ಯವಸ್ಥೆ ಅದು ಸಂಪೂರ್ಣವಾಗಿ ಫೇಲ್ ಆಗಿದೆ. ಇಲ್ಲ ಅಂತಂದರೆ ಈ ರೀತಿ ಏನು ತಂಡಗಳಾಗಿ ಜನ ಬರ್ತಾ ಇರೋದು, ತೋರಿಸ್ಕೊತಾ ಇರೋದು ನೋಡಿ, ಎಲ್ಲಿ ನೋಡಿದ್ರು ಜನ. ಈ ರೀತಿಯಾದಂತಹ ಜನ ಯಾಕೆ ಬರ್ತಿದ್ದಾರೆ ಅಂತಂದರೆ, ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ಕುಸಿದೋಗಿದೆ. ಈಗ ನಾನು ನನ್ನ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ದಯವಿಟ್ಟು ಇನ್ನಾದರೂ ಒಂದು ಶಿಕ್ಷಣ ಹಾಗೂ ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಚಿಕ್ಕಬಳ್ಳಾಪುರ ಅಂತಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗೋದು ಬೇಡ. ದಯವಿಟ್ಟು ಆರೋಗ್ಯದ ಒಂದು ವ್ಯವಸ್ಥೆ ಕಡೆ ಗಮನ ಕೊಡಿ, ಜನಗಳನ್ನು ನೋಡ್ಕೊಳ್ಳೋ ಅಂತಹ ಕೆಲಸವನ್ನು ನೀವು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.